ಮಾಣಿ ಜಲಾಶಯದ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಮಳೆ ಬರ್ತಾ ಇದೆ. ಎಸ್ಪೆಷಲಿ ಸಾಗರ ಮತ್ತು ಹೊಸನಗರದಲ್ಲಿ ಹೆಚ್ಚಿಗೆ ಮಳೆ ಆಗಿದೆ. ಲಾಸ್ಟ್ 1 ವೀಕ್ ನೋಡಿದ್ರು ಆಯಿತು, ಲಾಸ್ಟ್ 24 ಅವರ್ಸಲ್ಲೂ ಅತಿ ಹೆಚ್ಚು ಮಳೆ ಆಗಿರೋದು ಈ 2 ತಾಲೂಕುಗಳಲ್ಲಾಗಿದೆ. ಬೇಸಿಕಲಿ ಇವತ್ತು ಸಾಗರ ಹೊಸನಗರ ತಹಸೀಲ್ದಾರ್ಸು ಸಹಿತ ಅಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು ನಮಗೆ ಗೊತ್ತಾಗಿದೆ. ಅದೇ ರೀತಿ ಐನೂರು ಹೋಬಳಿಯಲ್ಲಿ ನಿನ್ನೆ ಒಬ್ಬರು 100 ವರ್ಷದ ವೃದ್ಧೆ ಸಿದ್ದಮ್ಮ ಅನ್ನೋರು ತೀರ್ಕೊಂಡಿದ್ದಾರೆ. ಭಾಳ ದುರದೃಷ್ಟವಶಾತು ಅವರು ಪಕ್ಕದ ಮನೆ ಗೋಡೆ ಕುಸಿದು ತೀರ್ಕೊಂಡಿದ್ದಾರೆ. ಮೂಲತಃ ಹೊನ್ನಾಳಿಯವರಂತೆ. ನಮ್ಮ ಮೆಗನ್ ಹಾಸ್ಪಿಟ್ಲಿಗೆ AC ಅವರು ಸಹಿತ ಈಗ ವಿಸಿಟ್ ಮಾಡ್ತಾ ಇದ್ದಾರೆ. 3 ಜನ ಗಾಯಗೊಂಡಿದ್ದಾರೆ. ಅವ್ರಿಗೂ ಸಹಿತ ನಾವು ಎಲ್ಲ ರೀತಿಯಿಂದನೂ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಸರಿಯಾಗಿ ಫೆಸಿಲಿಟೀಸನ್ನು ಕೊಡಲಿಕ್ಕೆ ನಾನು ಆಲ್ರೆಡಿ ಸೂಚನೆ ನೀಡಿದ್ದೀನಿ. ಮೃತರಿಗೂ ಸಹಿತ ಸರಿಯಾಗಿ ಪರಿಹಾರ ಏನಿದೆ ಸರ್ಕಾರದಿಂದ ಅದನ್ನು ನಾವು ನೀಡ್ತೀವಿ. ಅದು ಬಿಟ್ಟು ಸಹಿತ ಒಂದು 14 ಮನೆಗಳು ಭಾಗಶಃ ಹಾನಿಯಾಗಿರೋದು ವರದಿ ಆಗಿದೆ. ನಮ್ಮ ಎಲ್ಲ ತಂಡಗಳಿಗೆ ನಾವು ಅಲರ್ಟ್ ಆಗಿರೋದಕ್ಕೆ ತಿಳಿಸಿದ್ದೀವಿ. ಎಲ್ಲರೂ ಹೆಡ್ ಕ್ವಾರ್ಟರ್ನಲ್ಲೇ ಇರಬೇಕು. ಮತ್ತು ಎಸ್ಪೆಷಲಿ ಪಂಚಾಯತ್ ಮತ್ತು ವಿಲೇಜ್ ಲೆವೆಲಲ್ಲಿ ನಮ್ಮ ಟಾಸ್ಕ್ ಫೋರ್ಸ್ ಥರ ನಾವು ಏನು ಮಾಡಿದ್ದೀವಿ, ಅವರು ಫೀಲ್ಡಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ಈ ಥರ ಯಾವುದೇ ಅನ್ಟುವರ್ಡ್ ಇನ್ಸಿಡೆಂಟ್ ಆದಲ್ಲಿ ಇಮ್ಮಿಡಿಯೇಟ್ಲಿ ಅಲ್ಲಿ ಸ್ಥಳಕ್ಕೆ ಧಾವಿಸಿ ಸಪೋರ್ಟ್ ಕೊಡಬೇಕು. ನಾವು ಆಲ್ರೆಡಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲ ಕಂದಾಯ ಇಲಾಖೆ, RDPR ಆಗಿರ್ಬೋದು, ಫಾರೆಸ್ಟ್ ಇಲಾಖೆ, ಪೊಲೀಸ್ ಇಲಾಖೆ ಇವೆಲ್ಲರೂ ಸೇರಿ ಜಾಯಿಂಟಾಗಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಈಗಾಗಲೇ ಅವರಿಗೆ ನಾವು ಡಿರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದನ್ನು ಅವರು ಫಾಲೋನೂ ಮಾಡ್ತಾ ಇದ್ದಾರೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ಸ್ವಲ್ಪ ಎಲ್ಲೆಲ್ಲಿ ಮರಗಳು ಬೀಳ್ತದೆ ಈಗಾಗಲೇ ನಾವು ಸುಮಾರಷ್ಟು ಕ್ಲಿಯರ್ ಮಾಡಿದ್ವಿ. MPMಯಿಂದನೂ ಸುಮಾರು ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಅದನ್ನು ಸಹಿತ ಸ್ವಲ್ಪ ಈಗ ನಿಗಾ ವಹಿಸಲಿಕ್ಕೆ ಅವ್ರಿಗೂ ತಿಳಿಸಿದ್ದೀವಿ. ಎಲ್ಲೆಲ್ಲಿ ಈ ಥರ ವೀಕ್ ಮರ, ನಮ್ಮಲ್ಲಿ ಈ ಮರ ಬಿದ್ದು ಜನಕ್ಕೆ ಹಾನಿಯಾಗೋದು, ಆಸ್ತಿ ಪಾಸ್ತಿ ಹಾನಿಯಾಗೋದು ಜಾಸ್ತಿ ಇನ್ಸಿಡೆಂಟ್ಸ್ ರಿಪೋರ್ಟ್ ಆಗಿದೆ ಹೋದ ವರ್ಷ ನಾನು ನೋಡಿದಾಗೂ ಸಹಿತ. ಸೊ ಆ ಥರದಕ್ಕೆ ಸ್ವಲ್ಪ ನಾವು ಜಾಸ್ತಿ ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ತಿಳಿಸಿದ್ದೀವಿ. ಆಲ್ರೆಡಿ ಲಾಸ್ಟ್ ಇಯರ್ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಮುಖಾಂತರ ಒಂದು 300 ಸ್ಥಳಗಳನ್ನು, ಮೈನರ್ ಆ್ಯಂಡ್ ಮೇಜರ್ ಸ್ಥಳಗಳಂತ ಗುರುತಿಸಿದ್ವಿ. ಮತ್ತು ತಮ್ಮ ತಿಳಿದಂಗೆ ಅದರಲ್ಲಿ 3 ಸ್ಥಳಗಳಲ್ಲಿ ನಾವೇ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಮೈನರ್ ಲ್ಯಾಂಡ್ಸ್ಲೈಡ್ ಥರ ನಾವೇ ಆ್ಯಕ್ಟಿವೇಟ್ ಮಾಡಿಸಿ ಅಲ್ಲಿಯ ಕಾಂಟ್ರಾಕ್ಟ್ರಿಗೆ ಹೇಳಿ ರೋಡ್ ಇದನ್ನು ಸಮಸ್ಯೆ ಆಗದಿದ್ದಂಗೆ ಕ್ಲಿಯರ್ ಮಾಡಿಸಿದ್ವಿ. ಯಾವುದು ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಇತ್ತು, ಮೇಜರ್ ಇತ್ತು, ಅದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಅದನ್ನು ಬಿಟ್ಟು ಸಹಿತ ಈ ಸದ ನಮಗೆ ಆಲ್ಮೋಸ್ಟ್ 4.25 ಕೋಟಿ ಮಿಟಿಗೇಷನ್ ಫಂಡ್ ಅಂತ ನಮಗೆ ಸರ್ಕಾರದಿಂದ ಇದಕ್ಕೆ ಸಹಾಯ ನೀಡಿದ್ದಾರೆ. ಅದರಲ್ಲೂ ಸುಮಾರು ಒಂದು 80 ಮೈನರ್ ಕಾಮಗಾರಿಗಳನ್ನು, ಕಾಲ್ಸಂಕಗಳನ್ನು ಇವನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಅಂತಲ್ಲಿ ಎಲ್ಲಿ ಎಸ್ಪೆಷಲಿ ಲ್ಯಾಂಡ್ಸ್ಲೈಡ್ ಅಫೆಕ್ಟೆಡ್ ಏರಿಯಾದಲ್ಲಿ ನಾವು ತೊಗೊಳ್ತಾ ಇದ್ದೀವಿ. ಆ ವರ್ಕ್ ಸಹಿತ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅದು ಬಿಟ್ಟರೆ ಭಾಳಷ್ಟು ಹೆದರಿಕೆ ಆಗುವಂಥ ಅವಕಾಶ ಇದು ಏನೋ ಸನ್ನಿವೇಶ ಇಲ್ಲ. ಎಸ್ಪೆಷಲಿ ಹುಲಿಕಲ್ ಘಾಟು, ಆಗುಂಬೆ ಘಾಟದ್ದು ನಾವು ಭಾಳ ನಿಗಾ ವಹಿಸಿದ್ದೀವಿ. ಆಗುಂಬೆ ಘಾಟಲ್ಲಿ ಈಗಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಏನಿದೆ ಅದನ್ನು ರಿಸ್ಟ್ರಿಕ್ಷನ್ ನಾವು ಆಲ್ರೆಡಿ ನಾನು ಮತ್ತು ಉಡುಪಿ DC ಇಬ್ಬರು ಮಾಡಿದ್ದಾರೆ. ಸೊ ಯಾವುದೇ ಆತಂಕ ಆಗೋ ಪರಿಸ್ಥಿತಿ ಇಲ್ಲ. ಮತ್ತು ಹುಲಿಕಲ್ ಘಾಟಲ್ಲೂ ಸಹಿತ, ಆಗುಂಬೆ ಘಾಟಲ್ಲೂ ಸಹಿತ ಫಿಟ್ನೆಸ್ ವರದಿಯಿಂದ ನಾವು ತೊಗೊಂಡಿದ್ದೀವಿ. ಆಲ್ರೆಡಿ NH ಅವರು ಸುಮಾರು 3 ಬಾರಿ ಲಾಸ್ಟ್ ವೀಕಲ್ಲೇ ವಿಸಿಟ್ ಮಾಡಿದ್ದಾರೆ.